ಹಳದಿ ಆಯಿತು, ಈಗ ಗುಲಾಬಿ ಮೆಟ್ರೋ ಆರಂಭಕ್ಕೆ ಕೂಗು ಕೇಳಿ ಬರ್ತಾ ಇದೆ. ಗುಲಾಬಿ ಮಾರ್ಗ ಕಾಮಗಾರಿ ವಿಳಂಬ. ನಾಗವರ ಕಾಳಿನ ಅಗ್ರಹಾರ ನಡುವಿನ ಮಾರ್ಗ 2026 ಡಿಸೆಂಬರ್ಗೆ ಪ್ರಯಾಣ ಸೇವೆ ಪ್ರಾರಂಭ. ಹಳದಿ ಮಾರ್ಗದ ಬಳಿಕ ಇದೀಗ ವಿಳಂಬ ಆಗಿರುವಂತಹ ನಾಗವಾರ ಕಾಳಿನ ಅಗ್ರಹಾರ ಗುಲಾಬಿ ಮಾರ್ಗವನ್ನ ನಿಗದಿತ ವೇಳೆಗೆ ಆರಂಭಿಸೋಕೆ ಹಾಗೂ ಮುಖ್ಯವಾಗಿ ಅಗತ್ಯ ರೈಲುಗಳನ್ನು ಪೂರೈಸಿಕೊಳ್ಳುವುದಕ್ಕೆ ನಗರ ಸಾರಿಗೆ ತಜ್ಞರು ಒತ್ತಾಯಿಸಿದ್ದಾರೆ. ಯೋಜನೆಯ ಪ್ರಕಾರ ಇದೇ ಸೆಪ್ಟೆಂಬರ್ಗೆ ಗುಲಾಬಿ ಮಾರ್ಗದ ಕಾಮಗಾರಿ ಮುಗಿಬೇಕಾಗಿತ್ತು. ಆದರೆ ಪ್ರಸ್ತುತ ಡೆಡ್ಲೈನ್ ಅನ್ನು 2026 ಡಿಸೆಂಬರ್ಗೆ ಮುಂದೂಡಲಾಗಿದ್ದು, ಈ ವೇಳೆಗೂ ವಾಣಿಜ್ಯ ಸಂಚಾರ ಆರಂಭ ಆಗುವ ಬಗ್ಗೆ ಮೆಟ್ರೋ ತಜ್ಞರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಳಿನ ಅಗ್ರಹಾರದಿಂದ ನಾಗವಾರದ ತನಕ 21.76 ಕಿಲೋಮೀಟರ್ ಮಾರ್ಗದಲ್ಲಿ ಡೇರಿ ವೃತ್ತದಿಂದ ನಾಗವಾರದವರೆಗೆ 13.89 ಕಿಲೋಮೀಟರ್ ಸುರಂಗ ಮಾರ್ಗ ಹೊಂದಿದೆ. ಕಾಳಿನ ಅಗ್ರಹಾರ ತಾವರೆಕೆರೆವರೆಗೆ 7.5 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಹೊಂದಿದೆ. ಎಲಿವೇಟೆಡ್ನಲ್ಲಿ 6 ಸುರಂಗದಲ್ಲಿ 12 ನಿಲ್ದಾಣಗಳ ನಿರ್ಮಾಣ ಆಗುತ್ತೆ. 2026 ಜೂನ್ಗೆ ಎಲಿವೇಟೆಡ್ ಮಾರ್ಗ, ಡಿಸೆಂಬರ್ಗೆ ಸುರಂಗ ಮಾರ್ಗವನ್ನ ಜನ ಸಂಚಾರಕ್ಕೆ ಮುಕ್ತಗೊಳಿಸುವಂತಹ ಗುರಿಯನ್ನ ಹೊಂದಿದ್ದೇವೆ ಅಂತ BMRCL ಹೇಳ್ತಾ ಇದೆ. ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಅವ್ರು ರೀಸನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, 2020 ಆಗಸ್ಟ್ನಿಂದ ಆರಂಭವಾಗಿದ್ದ ಜೋಡಿ ಸುರಂಗ ಕೊರೆಯುವ ಮಾರ್ಗ ಕಳೆದ ವರ್ಷ ಮುಗಿದಿತ್ತು. 9 ಟನಲ್ ಬೋರಿಂಗ್ ಮಷಿನ್ ಮೂಲಕ ಸುರಂಗ ಕೊರೆದಿದ್ರು. TBM ಯಂತ್ರಗಳು ನೆಲದೊಳಗೆ ಹಿಂದೆ ಮುಂದೆ ಚಲಿಸಲಾಗದೆ ಸಿಲುಕಿದ್ದು. ಈ ವಿಳಂಬವೇ ಒಟ್ಟಾರೆ ಯೋಜನೆ ನಿಧಾನವಾಗೋಕೆ ಕಾರಣವಾಗಿದೆ. ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ 92% ಮುಗಿದಿದೆ. ಸುರಂಗ ಮಾರ್ಗದಲ್ಲಿ ಡೇರಿ ಸರ್ಕಲ್ನಿಂದ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ವರೆಗೆ 97%, ಅಲ್ಲಿಂದ ಶಿವಾಜಿನಗರದವರೆಗೆ 95%, ಟ್ಯಾನರಿ ರಸ್ತೆವರೆಗೆ 93%, ನಾಗವರದವರೆಗೆ 90%ಕ್ಕಿಂತ ಹೆಚ್ಚು ಸೇರಿ ಒಟ್ಟಾರೆ 95% ಕಾಮಗಾರಿ ಮುಗಿದಿದೆ ಅಂತ BMRCL ಹೇಳ್ತಾ ಇದೆ. ಒಂದು 95% ಹೋಗಿದೆ ಅಂತ, ಇನ್ನೊಂದು ಸ್ವಲ್ಪ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮೆಟ್ರೋ ಅಂಡ್ ಸಬರ್ಬನ್ ರೈಲು ಪ್ಯಾಸೆಂಜರ್ ಅಸೋಸಿಯೇಷನ್ನ ಪ್ರಕಾಶ್ ಮಂಡೋಟ್ ಅವರು ಮಾತನಾಡಿದ್ದಾರೆ. ಅವ್ರಿಗೇನು ಹೇಳ್ತಾರೆ ಅಂತಂದ್ರೆ, ನಗರದ ಸಂಚಾರ ದಟ್ಟಣೆ ನಿರ್ವಹಿಸುವಲ್ಲಿ ಗುಲಾಬಿ ಮಾರ್ಗದ್ದು ಪ್ರಮುಖ ಪಾತ್ರ. ಕೋಚ್ ಪೂರೈಕೆ, ಸಿಗ್ನಲಿಂಗು, ಆಮೇಲೆ ಎಲೆಕ್ಟ್ರಿಫಿಕೇಶನ್ ಸೇರಿ ಎಲ್ಲ ಭಾಗಿದಾರರ ಜೊತೆಗೆ ಸಮನ್ವಯತೆ ಸಾಧಿಸಿ ಕೆಲಸವನ್ನು ಬೇಗ ಮುಗಿಸಬೇಕಾಗಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಇನ್ನು ರಾಜ್ಕುಮಾರ್ ದುಗರ್ ಅವರು ಸಿಫಾರಿಸಿ ಸಂಘಟನೆ ಅವರು ಇವರೇನು ಹೇಳ್ತಾರೆ ಅಂತ ಅಂದರೆ, 2017ರಲ್ಲಿ ಆರಂಭವಾಗಿ 2020ರಲ್ಲಿ ಮುಗಿಬೇಕಾಗಿದ್ದ ಗುಲಾಬಿ ಮಾರ್ಗದ ಮೆಟ್ರೋ ಯೋಜನೆ ಸಾಕಷ್ಟು ವಿಳಂಬ ಆಗಿದೆ. 2027ಕ್ಕಾದರೂ ಪೂರ್ಣಗೊಳಿಸಬೇಕು. ಈ ಮಾರ್ಗಕ್ಕೆ ಮುಖ್ಯವಾಗಿ ರೈಲ್ವೆ ಸೆಟ್ಗಳು ಸೂಕ್ತ ಸಮಯಕ್ಕೆ ಲಭ್ಯ ಆಗುವಂತೆ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆಗಳಾಗ್ತಾ ಇದೆ. ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಎಲ್ಲವೂ ಅನ್ಕೊಂಡಂಗಾದರೆ ಆದಷ್ಟು ಬೇಗ ಮುಗಿಯುತ್ತೆ. ಆಗ ಏನು ಇದರ ಮುಖ್ಯ ಉದ್ದೇಶ ಇತ್ತು, ವಾಹನ ಸವಾರರಿಗೆ ಕಷ್ಟ ಆಗತ್ತೆ, ಇನ್ ಟೈಮಿಗೆ ರೀಚ್ ಆಗೋಕ್ಕಾಗಲ್ಲ, ಟ್ರಾಫಿಕ್ ಜಾಮು ಅದೆಲ್ಲ ಸರಿ ಹೋಗುವಂಥ ಸಾಧ್ಯತೆಗಳು ಇದೆ.